ಕಿಚ್ಚನ ಹೇಳಿಕೆ ಅದಾದ ಮೇಲೆ ಅದು ದೊಡ್ಡ ಸದ್ದಾಗಿದ್ದು ಸುದ್ದಿಯಾಗಿದ್ದು ಇದೆಲ್ಲದರ ನಡುವೆನೇ ಕಿಚ್ಚ ಮತ್ತೊಂದು ಮಾರ್ಮಿಕ ಪೋಸ್ಟ್ ಮಾಡಿದ್ದಾರೆ. ಒಂದಿಷ್ಟು ಡಾಟ್ಸ್ ಇಟ್ಬಿಟ್ಟು ಆಲ್ ಸೆಟ್ ಅಂತ ಒಂದು ಕ್ವೆಶ್ಚನ್ ಮಾರ್ಕ್. ಎಲ್ಲ ರೆಡಿಯಾಗಿದೆಯಾ ಅಂತ ಯಾರಿಗೆ ಈ ಪೋಸ್ಟ್ ಹಾಕಿದ್ರು? 3 ದಿನ ಬಾಕಿ ಇದೆ, ನಿಮ್ಮ ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಕಿಚ್ಚ ಯಾರ ವಿರುದ್ಧ ಯುದ್ಧ ಸಾರಿದ್ದಾರೆ ಇದು ಪ್ರಶ್ನೆ. 3 ದಿವಸ ಬಾಕಿ ಇದೆ, ನಿಮ್ಮ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆಯಲ್ಲ, ಅದು 45 ಹೇಳಿದ್ದ ಅಥವಾ ಬೇರೆಯವರಿಗೆ ಬೇರೆ ಸಂದೇಶ ರವಾನಿಸಿದ್ರ? ನೋಡಿ, ಡಾಟ್ ಇಟ್ಬಿಟ್ಟು ಆಲ್ ಸೆಟ್ ಅಂತ 2 ಕ್ವೆಶ್ಚನ್ ಮಾರ್ಕ್ ಹಾಕಿದ್ದಾರೆ. ವಿತ್ ಯು ಇನ್ ಜಸ್ಟ್ 3 days ಸೆಲೆಕ್ಟ್ ಅಸ್ ಸ್ಕ್ರೀನ್ ನಾವು. ಈಗ ಇದನ್ನು ಕೇಳಿದ್ರೆ ಬೇರೆ ರೀತಿ ಅರ್ಥ ಇದೆ ಅಂತಲೂ ಹೇಳ್ಬೋದು. ಇನ್ನು 3 ದಿವಸ ಮಾತ್ರ ಬಾಕಿ ಇದೆಯಪ್ಪ, ಅಭಿಮಾನಿಗಳಿಗೆ ಹೇಳಿದೆ ನಾನು, ನಿಮಗೆ ಯಾವ ಸ್ಕ್ರೀನ್ ಬೇಕೋ ಆ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಂತ ಹೇಳ್ಬೋದು. ಅಂತೂ ಈ ಸಂದರ್ಭದಲ್ಲಿ ಕಿಚ್ಚ ಹಾಕಿರುವಂಥ ಈ ಟ್ವೀಟ್ ಇದೆಯಲ್ಲ, ಈ ಸಂದರ್ಭದಲ್ಲಿ ಏನು ಹಾಕಿದ್ರೂ ಕೂಡ ಸುದ್ದಿನೇ ಬಿಡಿ, ಸದ್ದಾಗತ್ತೆ ಬಿಡಿ, ಅದರಲ್ಲೇನು ಡೌಟೇ ಇಲ್ಲ. ಬಿಟ್ಟ ಸ್ಥಳದ ಅರ್ಥ ಏನು? ಆಲ್ ಸೆಟ್ ಅಂತ ಕ್ವೆಶ್ಚನ್ ಮಾರ್ಕ್ ಹಾಕಿದ್ರೆ ಅದರ ಅರ್ಥ ಏನು? ಇದ್ರ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ಬರೀ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗೀನ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಮಾಲ್ತೇಶ್ ಜಗೀನ್, ನೋಡ್ತಾ ಇದ್ದೀವಿ ಈ ಡಾಟ್ಗಳನ್ನ ಇಟ್ಬಿಟ್ಟು ಆಲ್ ಸೆಟ್ ಅಂತ 2 ಕ್ವೆಶ್ಚನ್ ಮಾರ್ಕ್ ಹಾಕಿದ್ದಾರೆ. ಏನಿದ್ರ ಅರ್ಥ? ಜೊತೆಗೇನು ಅಂದರೆ 3 ದಿವಸ ಮಾತ್ರ ಬಾಕಿ ಇದೆ, ಸೆಲೆಕ್ಟಿವ್ ಸ್ಕ್ರೀನ್ಸ್, ಇದರ ಅರ್ಥ ಏನು? ರಂಗನಾಥ್, ಒಂದು ಕಡೆ ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಅವರು ತಮ್ಮ ಮನಸ್ಸಲ್ಲಿರುವಂಥ ಮಾತನ್ನ ನೇರವಾಗಿ ಹೇಳುವಂಥದ್ದು, ಮಾತಿನ ಮುಖಾಂತರ ಹೇಳುವಂಥದ್ದು ಒಂದು ಕಡೆ ಆಗಿತ್ತು, ಅದು ಯುದ್ಧದ ಕುರಿತಾಗಿರ್ತಕ್ಕಂಥ ಮಾತು. ಸೊ ಆದರೆ ಈಗ ಸದ್ಯಕ್ಕೆ ಸುದೀಪ್ ಅವರು ಒಂದು ಟ್ವೀಟ್ ಮಾಡಿರ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಕ್ಕಂಥ ಒಂದು ಪೋಸ್ಟ್ ಏನಿದೆಯೋ ಅದು ಮತ್ತೊಂದಿಷ್ಟು ಚರ್ಚೆಗೆ ಕಾರಣ ಆಗ್ತಿರ್ತಕ್ಕಂಥದ್ದು. ಅಂದರೆ ಆಲ್ ಸೆಟ್ ಅನ್ನುವಂಥದ್ದನ್ನು ಹೇಳೋದ್ರ ಮುಖಾಂತರ ಕ್ವಶನ್ ಮಾರ್ಕನ್ನು ಹಾಕಿದ್ದಾರೆ, ಜೊತೆಗೆ ಒಂದಿಷ್ಟು ಬಿಟ್ಟ ಸ್ಥಳವನ್ನು ಬಿಟ್ಟಿದ್ದಾರೆ. ಡ್ಯಾಶ್ 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 ಆಲ್ ಸೆಟ್, ನಿಮ್ಮ ಸ್ಕ್ರೀನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಸೊ ಹೀಗಾಗಿ ಏನಂತಂದ್ರೆ, ಒಂದು ಕಡೆ ಅವರ ಆಪ್ತರು ಈಗಾಗಲೇ ಒಂದು ಪೈರಸಿ ಕಾರಣಕ್ಕೆ ಕಿಚ್ಚ ಸುದೀಪ್ ಅವರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಮಾತನಾಡಿದ್ರು ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಈಗ ಸುದೀಪ್ ಅವರು ಕೂಡ ನಿಮ್ಮ ಸ್ಕ್ರೀನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬಟ್ ಒಟ್ಟಾರೆಯಾಗಿ ಏನಂತಂದ್ರೆ, ಈಗ ಸದ್ಯಕ್ಕೆ ಇದು ಹಂತ ಹಂತವಾಗಿ ಒಂದಿಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಇತ್ತ ಕಡೆ ದರ್ಶನ್ ಅವರ ಅಭಿಮಾನಿಗಳು ಕೂಡ ನಾವು 25ನೇ ತಾರೀಕು ಡೆವಿಲನ್ನು ಮತ್ತೊಮ್ಮೆ ಮೆರೆಸುವಂತ ಪ್ರಯತ್ನ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಸುದೀಪ್ ಅವರು ಯಾವ ಕಾರಣಕ್ಕೋಸ್ಕರ ಈಗ ಹೇಳಿದ್ರು ಅನ್ನೋಂಥ ಮತ್ತು ಕುತೂಹಲವಾಗಿ ಉಳಿತಾ ಇದೆ. ಬಟ್ ಅದನ್ನ ಅವರೇ ಕೂಡ ಸ್ಪಷ್ಟಪಡಿಸಬೇಕಾಗುತ್ತೆ. ಒಟ್ಟಾರೆ ಒಂದ್ ಕಡೆ ಸಿನಿಮಾ ಅಂತೂ ರಿಲೀಸ್ ಆಗೋದು ಪಕ್ಕಾ ಆಗಿದೆ. 2 ಬಿಗ್ ಬಜೆಟ್ ಸಿನಿಮಾಗಳು, ಬಿಗ್ ಸ್ಟಾರ್ಗಳ ಸಿನಿಮಾಗಳು, 45 ಮತ್ತು ಮಾರ್ಕು. ಸೊ ಹಾಗಾಗಿ ನೀವು ಹೇಳಿದಾಗೆ ಆ ಉದ್ದೇಶವಾಗಿ ಹೇಳಿದ್ರ ಅಥವಾ ಇನ್ನೇನೋ ಕಿಚ್ಚನ ಮನಸ್ಸಲ್ಲಿ ಇತ್ತ ಅನ್ನೋದನ್ನ ನಂತರದ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ. ರಂಗನಾಥ್, ಎಸ್, ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಇನ್ನು ಈ ಕಿಚ್ಚನ ಯುದ್ಧದ ಮಾತಿದೆಯಲ್ಲ, ಯುದ್ಧ ಶುರು ಮಾಡಿ ಇಲ್ಲಿ ತನಕ ನಾನು ಹೇಳ್ತಾ ಇದ್ದೆ ಅಭಿಮಾನಿಗಳಿಗೆ, ಆದರೆ ತೀರಾ ನಿಮ್ಮ ಮೇಲೆ ಕಲ್ಲು ಬೀಳುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಸುಮ್ಮನಿರಬೇಡಿ ಅಂತ ಹೇಳಿದ್ದಿದೆಯಲ್ಲ ಹುಬ್ಬಳ್ಳಿನಲ್ಲಿ, ಯಾಕೆ ಈ ಮಾತನ್ನು ಹೇಳಿದ್ರು? ಏನು ಸ್ಟೇಟ್ಮೆಂಟ್ ಅದು? ನೋಡಿ, ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ, ಹೇಗೆ ತಟ್ಟಬೇಕೋ ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದ್ದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ, ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ,
ಮಾತಾಡೋ ಟೈಮಲ್ಲಿ ಮಾತಾಡಿ. ಇನ್ನು ರಾಜು ಗೌಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ರಾಜು ಗೌಡ ಕಿಚ್ಚನ ಜೊತೆಗೆ ಯಾವತ್ತೂ ಕೂಡ ಕ್ರಿಕೆಟ್ ಆಡುವಂಥವ್ರು. ಅವರವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಯಾರ ವಿರುದ್ಧದ ಸ್ಟೇಟ್ಮೆಂಟ್ ಅಲ್ಲ ಇದು. ಪೈರಸಿ ಮಾಡೋರ ವಿರುದ್ಧ ಹೇಳಿಕೆ ಕೊಟ್ಟಿದ್ದಿದು. ಇದು ಯುದ್ಧ ಮಾಡಬೇಕು ಫ್ಯಾನ್ಸ್ ಅಂತ ಹೇಳಿದ್ದು ಪೈರಸಿ ಮಾಡೋರ ಬಗ್ಗೆ. ಇದು ರಾಜುಗೌಡ ಅವರ ಹೇಳಿಕೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಸ್ಟಾರ್ ವಾರ್ ಮತ್ತೆ ಶುರುವಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಸಚಿವರು ನಟ ಸುದೀಪ್ ಅವರ ಆಪ್ತರಾದಂಥ ರಾಜುಗೌಡ ಇದ್ದಾರೆ. ಬನ್ನಿ ನೇರವಾಗಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಟ ಸುದೀಪ್ ಅವರು ಒಂದು ಹೇಳಿಕೆ ಏನಿದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮಾತಿಗೆ ಬದ್ಧ, ಯುದ್ಧಕ್ಕೆ ಸಿದ್ಧ ಅನ್ನುವಂಥದ್ದು ಯಾವ ವಿಚಾರವನ್ನು ಇಟ್ಕೊಂಡು ಸುದೀಪ್ ಅವರು ಹೇಳಿದ್ರು ಅಂತ? ಯಾಕೆಂದ್ರೆ ನೀವು ಕೂಡ ಒಂದು ಹೇಳಿಕೆಯನ್ನು ನೀಡುವಾಗ ಆ ವೇದಿಕೆಯಲ್ಲಿ ಭಾಗಿಯಾಗಿದ್ರಿ. ನೋಡ್ರಿ, ನಾನು ಅಲ್ಲೇ ಆ ಸ್ಟೇಜ್ ಮೇಲೂ ಇದ್ದೆ ಮತ್ತು ಅಣ್ಣ ನಾನು ವೆಹಿಕಲ್ನಲ್ಲಿ ಬರೋದು ಕೆಲವೊಂದು ಕುಂತಂಥ ಸಂದರ್ಭದಲ್ಲಿ ಒಂದು ಫೋನ್ ಬಂತು ಸುದೀಪ್ ಅಣ್ಣರಿಗೆ. ನಾನು ಅಲ್ಲೇ ಅದೇ ಒಂದು ಇದರಲ್ಲಿ ಕುಂತಿದ್ವಿ, ನಾನು ನನ್ನ ಸ್ನೇಹಿತರು ಅಣ್ಣ ಕುಂತಾಗ ಸುದೀಪ್ ಅಣ್ಣಜಿಗೆ ಒಂದು ಫೋನ್ ಬಂತು. ಈ ಸರಿ ನಿಮ್ಮ ವಿರುದ್ಧ ಪೈರಸಿ ಅವರು ಬಹಳ ಪ್ರಬಲವಾಗಿ ಇದು ನಡೆದಿದೆ, ಆದಷ್ಟು ನೀವು ಈಗ ನಿಮ್ಮ ಪ್ರೋಗ್ರಾಮ್ಗೆ ಹೋಗ್ತಿದ್ರಿ, ಸ್ಪೀಚಲ್ಲಿ ಅದೊಂದು ಕಂಟೆಂಟ್ ಹೇಳ್ರಿ, ನಿಮ್ಮ ಫ್ಯಾನ್ಸಿಗೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ಮಾಡಿರಿ ಪೈರಸಿಗಳ ಬಗ್ಗೆ ಅಂತ ಅವ್ರು ಹೇಳಿದಾಗ, ಈ ಪೈರಸಿ ಎಂಬ ವಿರುದ್ಧ ನಮ್ಮ ಹೋರಾಟ ಅವಂತೂ ಈ ಸುಮ್ಮನೆ ಕೆಲವೊಂದು ಡುಪ್ಲಿಕೇಟ್ ಫ್ಯಾನ್ಸ್ಗಳು ಅಂತ ಕೆಲವೊಂದು ಸುಮ್ಮನೆ ಸೃಷ್ಟಿ ಮಾಡ್ಕೊಂಡು ಅವ್ರ ವಿರುದ್ಧ ಇವ್ರವ್ರು ಅಪಪ್ರಚಾರ ಮಾಡ್ತಾರೆ, ಅದು ಸರಿ ಅಲ್ಲ ಅನ್ನೋ ಲೆಕ್ಕದಲ್ಲಿ ಮಾತಾಡಿದಾರೆ ಹೊರತಾಗಿ ಬೇರೆ ಯಾವುದೂ ಇಲ್ಲ. ದರ್ಶನ್ ಅವರ ಅಭಿಮಾನಿಗಳನ್ನ ಕೆರಳಿಸುವಂತೆ ಕೂಡ ಮಾಡಿದೆ. ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದಷ್ಟು ಆಕ್ರೋಶ ಬರುವಂತೆ ಮಾಡಿದೆ. ದರ್ಶನ್ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟರು ಅನ್ನೋದು ಆ ಥರದ್ದು ಏನಾರು ಇದೆಯಾ? ನೋಡ್ರಿ, ಆ ಥರದ್ದು ಯಾವುದೂ ವಿಷಯ ಇಲ್ಲ. ಈಗ ಅಂಥ ಸಬ್ಜೆಕ್ಟ್ನು ಅಂಥ ಸಂದರ್ಭನೂ ಇಲ್ಲ. ಇರ್ಲಾರ್ದ ಸಂದರ್ಭದಲ್ಲಿ ಅವ್ರ ವಿರುದ್ಧ ಯಾಕೆ ಇವರು ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ, ಯಾರಿಗೆ ಮುಟ್ಟಬೇಕಂತ ಅವ್ರಿಗೆ ಮುಟ್ಟು ಅಂತಂದರೆ ಈ ಪೈರಸಿ ಯಾರು ಕುಂತು ಮಾಡ್ತಾರೆ. ಈಗ ನಾವು ಅಣ್ಣಗಂದೇವಿ ಇಷ್ಟು ದಿನ ಸೈಲೆಂಟ್ ಆಗಿರೋದೇ ಪ್ರಾಬ್ಲಮ್ ಆಗಿತ್ತು. ಈಗ ಅದೇ ಪೈಲ್ವಾನ್ ಬಂದಂಥ ಸಂದರ್ಭದಲ್ಲಿ ಪೈರಸಿ ಎಷ್ಟೊಂದು ಕಾಟ ಕೊಡ್ತಾನೋ ನಿಮಗೆಲ್ಲರಿಗೂ ಗೊತ್ತಿದೆ. ಪ್ರೊಡ್ಯೂಸರ್ ಬಂದು ಪಾಪ ಕಣ್ಣೀರು ಹಾಕಂಥ ಪರಿಸ್ಥಿತಿನೂ ಬಂತು. ಆದರೂ ಅಭಿಮಾನಿಗಳು ಎಲ್ಲರೂ ನಿಂತರು, ಕರ್ನಾಟಕ ಜನತೆ ನಿಂತರು, ಆ ಫಿಲಿಮ್ನ ಗೆಲ್ಸಂತ ಒಂದು ಕೆಲಸವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಕಾನೂನಾತ್ಮಕ ಹೋರಾಟ ಮಾಡಿ ಆ ಪೈರಸಿ ಮಾಡಿದಂಥವ್ರಿಗೆ ಒಂದು ಗತಿ ಕಾಣಿಸ್ಬಿಟ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ನೀವು ಒಂದು ಆ ವೇದಿಕೆಯಲ್ಲಿ ಇನ್ನೊಂದು ಮಾತು ಹೇಳಿದ್ರಿ, ಸುದೀಪ್ ಅವರ ಅಭಿಮಾನಿಗಳು ಕಾಂಜಿ ಪಿಂಜಿ ಅಲ್ಲ ಅಂತೇಳಿ. ಯಾಕೆ ಅಷ್ಟು ಆಕ್ರೋಶದ ಮಾತುಗಳು ಅಂತ ಹೇಳಿ? ಈಗ ಯಾರಾದರೂ ಅಭಿಮಾನಿಗಳು ಅವ್ರ ವಿರುದ್ಧನೇ ಮಾತಾಡ್ತಾರೇನ್ರಿ? ಈಗ ಇವತ್ತು ಸ್ಟೇಜ್ ಹೊಡಿತಿರೋದಂಥ ಫೋಟೋಗಳನ್ನ ಹಾಕ್ಯಂದು ನಾಳೆ ಕೆಲವೊಂದು ಜನ ನಾಳೆ ಅಂದರೆ ಹಿಂದಿನ ದಿನದ ಫೋಟೋ ನೆಕ್ಸ್ಟ್ ಡೇ ಹಾಕ್ತಾರೆ, ಹಾಕಿ ಸ್ಟೇಜಿಗೆ ಬರ್ತಿಲ್ಲ. ಮತ್ತು ಸುದೀಪ್ ಅಣ್ಣ ನಿಮಗೆಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಮನವಿ ಮಾಡ್ತಿದ್ದಾರೆ, ಸುದೀಪ್ ಬಾಸ್ ಅವ್ರು ಮನವಿ ಮಾಡ್ತಿದ್ದಾರೆ, ಆ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಗಲಾಟೆಗಂತ ಸಂಭವ ಇದಕ್ಕೋಸ್ಕರ ನೀವು ಯಾರೂ ಬರಬೇಡ್ರಿ ಫ್ಯಾನ್ಸ್ ಅಂತೇಳಿ ಕೆಲವೊಂದು ಸುದೀಪ್ ಅಣ್ಣನ ಅಭಿಮಾನಿಗಳು ಅಂತೇಳಿ ಸಂಘ ಪೇಜ್ ಓಪನ್ ಮಾಡಿ ಅವರು ಪೋಸ್ಟ್ ಹಾಕಿದರು. ಆ ಪೋಸ್ಟ್ಗಳು ಅಂಥವ್ರು ಸುದೀಪ್ ಅಣ್ಣನ ಅಭಿಮಾನಿಗಳಲ್ಲ. ಹಂಗೆ ಕಾಂಜಿ ಪಿಂಜಿ ಪೋಸ್ಟ್ ಹಾಕಂಥವ್ರು ಸುದೀಪ್ ಅಣ್ಣನ ಅಭಿಮಾನಿಗಳಲ್ಲ. ಅವ್ರು ಕ್ಲಾಸ್ ಆಗಿದ್ದಾರೆ, ಮಾಸ್ ಆಗಿ ಅಣ್ಣನ ಜೊತೆಗೆ ನಿಂತಿದ್ದಾರೆ. ಹಂಗಾಗಿ ಅಂಥವ್ರಿಗೆ ನಾವು ಎಚ್ಚರಿಕೆ ಕೊಟ್ಟಿರೋಂಥದ್ದು. ಯಾಕಂತಂದರೆ ಇವತ್ತು ಈಗ ನಮ್ಮ ಅಭಿಮಾನಿಗಳು ಅಂತೇಳಿ ಸುಳ್ಳು ಸುದ್ದಿ ಹಡ್ಸೋಂಥ ಕೆಲಸವನ್ನು ಮಾಡೋದು ಸರಿಯಲ್ಲ. ಅದು ಆ ಥರದ್ದು ಒಂದು ಕೆಲವೊಂದು ಪೋಸ್ಟ್ಗಳು ಬಂದು ಅದು ಅಣ್ಣನ ಗಮನಕ್ಕೂ ಇದೆ, ಎಲ್ಲರ ಗಮನಕ್ಕೂ ಇದೆ. ಇಂಥವ್ರ ವಿರುದ್ಧ ನಾವು ಮಾತಾಡಿದ ಹೊರತಾಗಿ ಬೇರೆ ಯಾರ ವಿರುದ್ಧನೂ ಮಾತಾಡೋಕ್ಕಿಲ್ಲ. ಸರ್, ಈ ಒಂದು ಹೇಳಿಕೆಗಳೆಲ್ಲ ಬಂದಾದ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರ ಪತ್ನಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಅವರು ಹೊರಗಿದ್ದಾಗ ಯಾರು ಕೂಡ ಬೆಂಗಳೂರಲ್ಲೇ ಇರ್ತಿರ್ಲಿಲ್ಲ, ಇವತ್ತು ಒಳಗಿದ್ದಾರೆ ಅಂತೇಳಿ ಯಾರ್ಯಾರೋ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿ. ಅಕ್ಕ ಏನು ಮಾತಾಡಿದಾಳೆ ಅಂತ ನನಗೆ ಗೊತ್ತಿಲ್ಲ. ಅವರ ಅಕ್ಕ ಏನಾದರೂ ಸ್ಪಷ್ಟವಾಗಿ ಆ ಹೆಸರು ಯಾರದಿಟ್ಟು ಮಾತಾಡಿದಾರ? ಅವ್ರು ಯಾರ ಹೆಸರಿಟ್ಟು ಮಾತಾಡಿದ್ರೆ ಅವ್ರು ಯಾರ ಹೆಸರಿಟ್ಟು ಮಾತಾಡ್ತಾರೆ ಅವ್ರು ಅವ್ರಿಗೆ ಉತ್ತರ ಕೊಡ್ತಾರೆ. ಯಾಕೆಂದರೆ ಅಲ್ಲಿ ಮಾತಾಡಿದಂಥ ಉದ್ದೇಶನೇ ಬೇರೆ, ಅಲ್ಲಿರೋಂಥ ಸಬ್ಜೆಕ್ಟೇ ಬೇರೆ, ಅಲ್ಲರಿಂಥ ಸಂದರ್ಭನೇ ಬೇರೆ. ಸುದೀಪ್ ಅವರ ಈ ಒಂದು ಹೇಳಿಕೆಯಿಂದ ಮಾತಿಗೆ ಬದ್ಧ, ಯುದ್ಧಕ್ಕೆ ಸಿದ್ಧ, ಎಲ್ಲ ಅಭಿಮಾನಿಗಳು ಎಲ್ಲಿ ಬೇಕಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಅಂತ ಹೇಳಿದ್ದಾರೆ. ಅಂದರೆ ಕೇವಲ ಪೈರಸಿಯ ವಿಚಾರಕ್ಕಷ್ಟೇ ಅಂತೀರಾ ಹಾಗಾದರೆ? ನೋಡ್ರಿ, ಈಗ ಫಿಲಿಮ್ ನೋಡ್ಕೊಂತ ಕುಂತಂಥ ಸಂದರ್ಭದಲ್ಲಿ ಬರೀ ಫಿಲಿಮ್ ಅಷ್ಟೇ ನೋಡ್ಲಾರ್ದಂಗೆ ಆಜು ಬಾಜುನು ನೋಡೋಂಥ ಪರಿಸ್ಥಿತಿ ಇವತ್ತಿದೆ. ಎಸ್ಪೆಷಲಿ ಸುದೀಪ್ ಅಣ್ಣನಿಗೆ ಆ ಪೈರಸಿ ಮಾಡೋದನ್ನು ಈಗ ಬರೀ ಕೆಲವೊಂದು ಜನ ಅದಕ್ಕೆ ಹಾಗೆ ಮಾಡ್ತಿದ್ದಾರೆ. ಇವತ್ತು ಕನ್ನಡ ಇಂಡಸ್ಟ್ರಿಗೆ ಯಾರಾದರೂ ವಿಲನ್ ಇದ್ದಾರೆ, ಯಾರಾದರೂ ವಿರೋಧಿಗಳಿದ್ದಾರೆ, ಎಲ್ಲ ಸ್ಟಾರ್ ನಟರಿಗೆ ಯಾರಾದರೂ ಇದ್ದಾರೆ ಅಂತಂತಂದರೆ ಅದು ಪೈರಸಿ. ಅದಕ್ಕೋಸ್ಕರ ನೀವು ಬರೀ ಫ್ಯಾನ್ಸ್ಗಳು ಸುಮ್ಮನೆ ಫಿಲಿಮ್ ನೋಡೋದು ಅಷ್ಟೇ ಅಲ್ಲ, ಆಜು ಬಾಜು ನೋಡ್ಬೇಕು, ಎಲ್ಲಿ ಮಾತಾಡಲ್ಲ ಅಲ್ಲಿ ಮಾತಾಡ್ಬೇಕು ಅಂತ ಹೇಳಿದೆ ಅಣ್ಣ ಸ್ಪಷ್ಟ ಸಂದೇಶ ಕೊಟ್ಟದ್ದು ಆ ಥರ. ಯಾವ ನಟರ ಬಗ್ಗೆಯೂ ಕೂಡ ಸುದೀಪ್ ಅವರ ಮಾತಾಗಿರ್ಲಿಲ್ಲ, ಕೇವಲ ಪೈರಸಿಯ ವಿಚಾರವಾಗಿ ಅಷ್ಟೇ ಅಂತೀರಾ ಹಾಗಾದರೆ? ಅಷ್ಟೇ ಇರೋದು, ಬೇರೆಯವ್ರ ಬಗ್ಗೆ ಮಾತಾಡಕ್ಕೆ ಹೋಗಿಲ್ಲ, ಇರೋದು ಪೈರಸಿ ವಿರುದ್ಧ ಅಷ್ಟೇ ಹೋರಾಟ. ಇದಿಷ್ಟು ಮಾಜಿ ಸಚಿವರು ನಟ ಸುದೀಪ್ ಅವರ ಆಪ್ತರಾದಂಥ ರಾಜುಗೌಡರ ಮಾತು. ಕ್ಯಾಮರಾ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.
ಇದಕ್ಕೂ ಮೊದಲು ವಿಜಯಲಕ್ಷ್ಮಿ ಆಡಿದಂತಹ ಮಾತುಗಳು, ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಆಡಿದರು. ಅಂದರೆ ಈ ದರ್ಶನ್ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಕೆಲವರು ಗೊತ್ತಾಗದಂಗೆ ಇರ್ತಾರೆ, ಆದರೆ ಅವರು ಒಳಗಡೆ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಕೆಲವರು ಹೇಳಿಕೆ ಕೊಡ್ತಾರೆ ಅಂತ. ಇದು ಕೂಡ ಈ ಮಾತನ್ನು ಇವ್ರು ಯಾರಿಗೆ ಹೇಳಿದರು ಅನ್ನೋದು ಪ್ರಶ್ನೆ. ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು, ಹೊರ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋ